ನಮಸ್ಕಾರ ಬಂಧುಗಳೇ ಹಾಗೂ ಮಿತ್ರರೇ. ಇವತ್ತಿನ ದಿವಸ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದ ಬೈಲಹೊಂಗಲದಿಂದ 4 ಕಿಲೋಮೀಟರ್ ದೂರ ಇರುವ ಏಕೈಕ ಶ್ರೀ ಚಕ್ರ ಚಾಮುಂಡೇಶ್ವರಿ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬಂಧುಗಳೇ, ಇದು ತಾಯಿ ಚಾಮುಂಡೇಶ್ವರಿ ದೇವಿಗೆ ಹೋಗುವ ಮುಖ್ಯ ಪ್ರವೇಶ ದ್ವಾರ ಆಗಿರುತ್ತದೆ. ಹಲವಾರು ಭಕ್ತಾದಿಗಳು ಚಾಮುಂಡೇಶ್ವರಿ ದೇವಿಯನ್ನು ನೋಡಲು ಇಲ್ಲಿಂದಲೇ ಹೋಗುತ್ತಾರೆ. ದೇವಸ್ಥಾನಕ್ಕೆ ಅವತಾರವನ್ನು ತಾಳಿ ದುಷ್ಟ ಶಕ್ತಿಗಳ ತೊಂದರೆ ಹೋಗಲಾಡಿಸುತ್ತಾರೆ ಮತ್ತು ಶಿಲಾಧಾರ ಸೇವೆಗೆ ಬಹಳ ಪ್ರಾಮುಖ್ಯತೆ. ಜನರು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಲು ದೇವಿಯ ಸಮೀಪ ತಮ್ಮ ತೂಕದಷ್ಟು ಎಲ್ಲವನ್ನು ದೇವಿಗೆ ಅರ್ಪಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿಗೆ ಬಂದಿದೆ. ಅಮ್ಮನವರ ದರ್ಶನಕ್ಕೆ ಹೋಗಲು ಭಕ್ತರು 2 ರೀತಿಯ ಸಾಲುಗಳು ಇರುತ್ತವೆ. ಒಂದು ಅಕ್ಕಿ ಸೇವೆ ಸಾಲು, ಎರಡನೆಯದು ಅಮ್ಮನ ದರ್ಶನಕ್ಕೆ ಹೋಗುವ ಸಾಲು. ಈ ದೇವಿ ದೇವಸ್ಥಾನದಲ್ಲಿ ಭಕ್ತರು 4-5 ರೀತಿಯಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಮೊದಲನೆಯದಾಗಿ ಅಕ್ಕಿಯ ಸೇವೆ. ಈ ಸೇವೆ ಮಾಡುವುದರಿಂದ ಮನುಷ್ಯನ ಸಕಲ ಕಷ್ಟಗಳು ದೂರವಾಗುತ್ತವೆ, ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿ ದೊರಕುತ್ತದೆ. ಈ ಸೇವೆಯಿಂದ ಪಾಸಿಟಿವ್ ಶಕ್ತಿ ದೇವಿ ನೀಡುತ್ತಾಳೆ ಎಂದು ನಂಬಿಕೆ ಇದೆ. ಎರಡನೆಯದಾಗಿ ಬೆಲ್ಲದ ದೀಪದ ಸೇವೆ. ಈ ಸೇವೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಯಾಗುವುದು, ಸಾಲದ ಸಮಸ್ಯೆ ನಿವಾರಣೆಯಾಗುವುದು, ಆರ್ಥಿಕ ದುಡ್ಡಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಜನರಲ್ಲಿ ನಂಬಿಕೆ ಇದೆ. ಈ ಸೇವೆಯನ್ನು 5 ವಾರ ಮಾಡಬೇಕು. ಮೂರನೆಯದಾಗಿ ಉಪ್ಪಿನ ಸೇವೆ. ಈ ಸೇವೆಯನ್ನು ಯಾರಿಗೆ ದೃಷ್ಟಿ ದೋಷ ಇರುತ್ತದೆಯೋ ಅವರು 3 ವಾರ ಮಾಡಬೇಕು. ಇದರಿಂದ ಅವರ ದೃಷ್ಟಿ ದೋಷ ದೂರವಾಗುತ್ತದೆ. 4ನೆಯದಾಗಿ ಬನ್ನಿ ಗಿಡದ ಸೇವೆ. ಜನರಿಗೆ ಯಾವುದೇ ಸಮಸ್ಯೆ ಇದ್ದರೂ ಅವರು ಬನ್ನಿ ಗಿಡದ ಸೇವೆಯನ್ನು ಮಾಡಬೇಕು. ಇದನ್ನು ಭಕ್ತರು 9 ದಿನ ಅಥವಾ 9 ವಾರ ಅಥವಾ 9 ತಿಂಗಳ 9 ಸಲ ದೇವಿಗೆ ಪ್ರದಕ್ಷಿಣೆಯನ್ನು ಮಾಡಿ ಬೇಡಿಕೊಳ್ಳುತ್ತಾ ತಾಯಿ ಮೇಲೆ 2 ಸಲ ಅಕ್ಷತೆ ಹಾಕಬೇಕು. ಉಳಿದದ್ದನ್ನು ಖಾಲಿ ಟಬ್ಬಲ್ಲಿ ಹಾಕಬೇಕು. ಖಾಲಿ ಅರಿವೆಯನ್ನು ಬನ್ನಿ ಗಿಡಕ್ಕೆ ಕಟ್ಟಬೇಕು. ಅಕ್ಷತೆ ಕಾಳು ಕುಂಕುಮ ಮನೆಗೆ ಒಯ್ಯಬೇಕು. ಅನ್ನದಾಸೋಹದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಪ್ರತಿದಿನ 24 ಗಂಟೆ ಅನ್ನದಾಸೋಹ ಇರುತ್ತದೆ. ಇದು ಹಸಿದು ಬಂದ ಭಕ್ತರಿಗೆ ಅನ್ನ ನೀಡುವ ಪುಣ್ಯ ಕ್ಷೇತ್ರವಾಗಿರುತ್ತದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಚಾಮುಂಡೇಶ್ವರಿ ದೇವಿ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.